ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಕರ್ನಾಟಕ ಸರ್ಕಾರಕ್ಕೆ ಶಾಕ್ ಕೊಟ್ಟ ಮದ್ಯಪ್ರಿಯರು. ಕರ್ನಾಟಕ ಸರ್ಕಾರವು ನಿರಂತರವಾಗಿ ಒಂದಿಲ್ಲೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡಿದೆ. ಅದರಲ್ಲೂ ಕೂಡ ಬಿಯರ್ ಹಾಗೂ ವಿವಿಧ ಮದ್ಯಗಳ ಮೇಲೆ ಭರ್ಜರಿ ಶುಲ್ಕವನ್ನ ವಿಧಿಸಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕಳೆದ 18 ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಮದ್ಯದ ಮೇಲೆ 3 ಬಾರಿ ತೆರಿಗೆ ವಿಧಿಸುವ ಮೂಲಕ ಮದ್ಯಪ್ರಿಯರ ಕಿಕ್ ಅನ್ನ ಇಳಿಸಿತ್ತು. ಇದೀಗ ಮದ್ಯಪ್ರಿಯರೇ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಶುರು ಮಾಡಿಕೊಂಡಿರುವಂತದ್ದು. ಮದ್ಯ ಕಂಪನಿಗಳು ಹಾಗೂ ಸರ್ಕಾರ ತಲೆ ಮೇಲೆ ಕೈ ಹೊತ್ತು ಕೂರುವಂತೆ ಮಾಡಿದೆ. ಅಷ್ಟಕ್ಕೂ ಮದ್ಯಪ್ರಿಯರು ಕೊಟ್ಟಿರುವಂತಹ ರಿವರ್ಸ್ ಶಾಕ್ ಏನು ಅನ್ನುವಂತ ಮಾಹಿತಿ ಈ ವಿಡಿಯೋದಲ್ಲಿ. ರಾಜ್ಯ ಸರ್ಕಾರವು ಮದ್ಯಪ್ರಿಯರಿಗೆ ನಿರಂತರವಾಗಿ ಶಾಕ್ ಕೊಡ್ತಲೇ ಇದೆ. ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಸುಂಕವು ಕೂಡ ಭಾರತದ ಮದ್ಯ ಉದ್ಯಮಕ್ಕೆ ಭಾರಿ ಹೊಡೆತವನ್ನ ತಂದೊಡ್ಡಿರುವಂತದ್ದು. ಕಳೆದ 1.5 ವರ್ಷದ ಅವಧಿಯಲ್ಲಿ 3 ಬಾರಿ ಮದ್ಯ ಹಾಗೂ ಬಿಯರ್ ಬೆಲೆ ಹೆಚ್ಚಳ ಆಗಿದೆ. ಇದರಿಂದ ಸರ್ಕಾರಕ್ಕೆ ಹೊಸ ತಲೆಬಿಸಿ ಎದುರಾಗಿದೆ. ನಿರಂತರವಾಗಿ ಮದ್ಯದ ಬೆಲೆ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರು ಮದ್ಯ ಸೇವನೆ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಇದರಿಂದ ಮದ್ಯದ ಬೇಡಿಕೆ ಕೂಡ ಇಳಿಕೆಯಾಗಿರುವಂತದ್ದು. ಇತ್ತೀಚೆಗೆ ಜನವರಿಯಲ್ಲೂ ಕೂಡ ಮದ್ಯದ ಬೆಲೆ ಏರಿಕೆ ಆಗಿತ್ತು. ಇದರಿಂದ ಮದ್ಯ ಬೇಡಿಕೆಯು ಕೂಡ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಅಂತ ಹೇಳಿ ಬ್ರೂವರೀಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮಾಹಿತಿ ಕೊಟ್ಟಿದೆ. ಕರ್ನಾಟಕದಲ್ಲಿ ಉಳಿದ ರಾಜ್ಯಗಳಿಗಿಂತ ಮದ್ಯದ ಬೆಲೆಯು ಹೆಚ್ಚಳ ಆಗಿದ್ದು, ಇದರಿಂದ ಮದ್ಯದ ಬೇಡಿಕೆ ಕುಸಿತ ಕಂಡಿದೆ. ಇದೇ ರೀತಿ ಮುಂದುವರೆದರೆ 5,000 ಕೋಟಿ ರೂಪಾಯಿ ಹೂಡಿಕೆಗೂ ಕೂಡ ಹೊಡೆತ ಬೀಳುತ್ತೆ ಅಂತ ಹೇಳಿ ಮದ್ಯ ಕಂಪನಿಗಳು ಆತಂಕ ವ್ಯಕ್ತಪಡಿಸಿದೆ. ಈಗಾಗಲೇ ಹಲವು ಮದ್ಯಪ್ರಿಯರು ಮದ್ಯ ಸೇವನೆ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನದಲ್ಲಿ ಹೊಸದಾಗಿ ತೆರಿಗೆ ಹಾಕಬಾರದು ಅಂತ ಹೇಳಿ ಮದ್ಯ ಕಂಪನಿಗಳು ಮನವಿ ಕೂಡ ಮಾಡಿದೆ. ಈ ಮೂಲಕ ಮದ್ಯಪ್ರಿಯರು ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಂತೆ ಆಗಿರುವಂತದ್ದು. ಇತ್ತೀಚಿನ ದಿನದಲ್ಲಿ 3 ಬಾರಿ ಮದ್ಯ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಮದ್ಯ ಉದ್ಯಮದ ಮೇಲೆ ಪರಿಣಾಮ ಬೀರಿದೆ. ಜನ ಮದ್ಯ ಖರೀದಿ ಮಾಡೋದನ್ನೇ ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ಬೆಲೆ ಏರಿಕೆ ಮಾಡಬಾರದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದು ಮದ್ಯ ಕಂಪನಿಗಳು ಬೇಡಿಕೆಯನ್ನ ಇಟ್ಟಿದೆ. ಬಿಯರ್ ಬೇಡಿಕೆಗೆ ಭರ್ಜರಿ ಕುಸಿತ ಕೂಡ ಕಂಡಿರುವಂತದ್ದು. ಹೌದು, ಕರ್ನಾಟಕದಲ್ಲಿ ಗಣನೀಯವಾಗಿ ಬಿಯರ್ ಬೇಡಿಕೆ ಕಡಿಮೆ ಆಗಿದೆ. ಕರ್ನಾಟಕದಲ್ಲಿ ಯಾವಾಗ್ಲೂ ಕೂಡ ಬಿಯರ್ಗೆ ಬೇಡಿಕೆ ಜಾಸ್ತಿನೇ ಇತ್ತು. ಅಲ್ಲದೆ ಬೆಲೆ ಏರಿಕೆಯ ಮುಂಚಿನ ದಿನದಲ್ಲಿ ಬಿಯರ್ ಒಳ್ಳೆಯ ರೀತಿಯಲ್ಲಿ ಸೇಲ್ ಆಗ್ತಿತ್ತು. ಆದರೆ ಇದೀಗ ಬಿಯರ್ ಮಾರಾಟ ಕೂಡ ಕುಸಿತ ಕಂಡಿರುವಂತದ್ದು. ಇದರಿಂದ ಮುಂದಿನ ದಿನದಲ್ಲಿ ಹೂಡಿಕೆಯಲ್ಲಿ ಲಾಸ್ ಆಗುವಂತ ಆತಂಕ ಶುರುವಾಗಿದೆ. ಇನ್ನು ಕರ್ನಾಟಕದಲ್ಲಿ ಬರೀ ಬಿಯರ್ ಮಾತ್ರ ಅಲ್ಲ, ಹಲವು ಮದ್ಯಗಳ ಮಾರಾಟದಲ್ಲೂ ಕೂಡ ಕುಸಿತ ಕಂಡಿರುವಂತದ್ದು. ಇದರಿಂದ ಬೆಲೆ ಏರಿಕೆ ಮಾಡಿ ಹೆಚ್ಚು ಆದಾಯ ಸಂಗ್ರಹಿಸುವಂತಹ ನಿರೀಕ್ಷೆಯಲ್ಲಿ ಇದ್ದಂತಹ ಕರ್ನಾಟಕ ಸರ್ಕಾರಕ್ಕೆ ಇದೀಗ ಮದ್ಯಪ್ರಿಯರೇ ಶಾಕ್ ಕೊಟ್ಟಂತಾಗಿದೆ. ಈ ಬಗ್ಗೆ ತಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.